ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾರ್ವಜನಿಕರೇ ಎಚ್ಚರ ಎಚ್ಚರ, ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅಂತ ನಂಬಿಸಿ ಕೋಟ್ಯಾಂತರ ರೂಪಾಯಿ ವಂಚಿಸಿದ್ದ ಖತರ್ನಾಕ್ ಅಪ್ಪ ಮಗಳನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸರ್ಕಾರಿ ನೌಕರಿ ಹೆಸರಲ್ಲಿ 5.30 ಕೋಟಿ ವಂಚನೆ. ನಕಲಿ ತರಬೇತಿ ಕೇಂದ್ರ ತೆರೆದಿದ್ದ ಅಪ್ಪ ಮಗಳ ಬಂಧನ. ಈ ಖತರ್ನಾಕ್ ಆರೋಪಿಗಳೇ ನೋಡಿ ಕಂಡವರ ಜೇಬಿಗೆ ಕತ್ತರಿ ಹಾಕಿರೋದು. ಒಬ್ಬಾಕೆ ಶಂಷಾದ್ ಬೇಗಂ, ಇನ್ನೊಬ್ಬ ಆಕೆಯ ತಂದೆ ಮನ್ಸೂರ್. ಈ ಇಬ್ಬರು ಆರೋಪಿಗಳು ತಮಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳು, ಪ್ರಭಾವಿ ರಾಜಕಾರಣಿಗಳು ಪರಿಚಯ ಇದ್ದಾರೆ ಅಂತ ಸಾರ್ವಜನಿಕರನ್ನ ನಂಬಿಸ್ತಾ ಇದ್ರು. ಅದಾದ ಬಳಿಕ ಭಾರತೀಯ ರೈಲ್ವೆ, ಆದಾಯ ತೆರಿಗೆ ಇಲಾಖೆ, ನೀರಾವರಿ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇಂತಹ ಪ್ರತಿಷ್ಠಿತ ಇಲಾಖೆಗಳಲ್ಲಿ ಕೆಲಸ ಕೊಡಿಸೋದಾಗಿ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಮಸ್ತ್ ಆಫರ್ ನೀಡಿ ವಂಚಿಸ್ತಾ ಇದ್ರು. ಇವರ ಮುಖ್ಯ ಟಾರ್ಗೆಟ್ ಆಗಿದ್ದೆ ಉತ್ತರ ಕರ್ನಾಟಕ ಮೂಲದ ವಿದ್ಯಾವಂತ ನಿರುದ್ಯೋಗಿಗಳು. ಸರ್ಕಾರಿ ಕೆಲಸದ ಆಸೆ ತೋರಿಸಿ ಉತ್ತರ ಕರ್ನಾಟಕದ ಸುಮಾರು 40ಕ್ಕೂ ಹೆಚ್ಚು ಜನರಿಂದ ಈ ಅಪ್ಪ ಮಗಳು ಬರೋಬ್ಬರಿ 5,30,00,000 ರೂಪಾಯಿ ಹಣ ಪಡೆದು ಪಂಗ್ರಾಮ ಹಾಕಿದ್ದಾರೆ. ಇವರ ಕಿಲಾಡಿತನ ಇಲ್ಲಿಗೆ ಮುಗಿಲಿಲ್ಲ. ಹಣ ಪಡೆದ ನಂತರ ಅಭ್ಯರ್ಥಿಗಳಿಗೆ ಅಸಲಿ ತರಹವೇ ಕಾಣುವ ನಕಲಿ ನೇಮಕಾತಿ ಪತ್ರ ನೀಡ್ತಾ ಇದ್ರು. ಅಷ್ಟೇ ಅಲ್ಲ, ಯಾರಿಗೂ ಅನುಮಾನ ಬರಬಾರದು ಅಂತ ಬೆಂಗಳೂರು, ಕೋಲ್ಕತ್ತಾ ಮತ್ತು ಮುಂಬೈನಲ್ಲಿ ಹೈಟೆಕ್ ಟ್ರೈನಿಂಗ್ ಸೆಂಟರ್ಗಳನ್ನೇ ಓಪನ್ ಮಾಡಿದ್ರು. ಅಲ್ಲಿ ಯುವಕರಿಗೆ ಟ್ರೈನಿಂಗ್ ಕೊಡಿಸಿ ನಂಬಿಕೆ ಬರ್ಲಿ ಅಂತ ಸ್ವಂತ ದುಡ್ಡಿನಿಂದಲೇ 4 ತಿಂಗಳ ಸಂಬಳವನ್ನು ಕೊಡ್ತಾ ಇದ್ರು. ಆದ್ರೆ 4 ತಿಂಗಳ ನಂತರ ಸಂಬಳನೂ ಇಲ್ಲ, ಇತ್ತ ಕೆಲ್ಸಾನು ಇಲ್ಲದೆ ಇದ್ದಾಗ ಅಭ್ಯರ್ಥಿಗಳಿಗೆ ಇದು ಮಹಾ ವಂಚನೆ ಅನ್ನೋದು ಅರಿವಾಗಿದೆ. ಇದೊಂದು ಅತ್ಯಂತ ವ್ಯವಸ್ಥಿತ ಜಾಲ. ಸಂಬಳ ಹಾಗೂ ಕೆಲಸ ಎರಡೂ ಸಿಗದೆ ಮೋಸ ಹೋಗಿರೋದು ಗೊತ್ತಾಗ್ತಿದ್ದಂತೆ ದೂರುದಾರರು ಸಿಸಿಬಿಗೆ ದೂರು ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡ ಸಿಸಿಬಿ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಆರೋಪಿಗಳಾದ ಶಂಷಾದ್ ಬೇಗಂ ಮತ್ತು ಮನ್ಸೂರ್ನನ್ನ ಬಂಧಿಸಿದ್ದಾರೆ. ಸದ್ಯ ಇವರ ಹಿಂದೆ ಬೇರೆ ಯಾವುದಾದ್ರೂ ದೊಡ್ಡ ಅಧಿಕಾರಿಗಳು ಅಥವಾ ರಾಜಕಾರಣಿಗಳ ಕೈವಾಡ ಇದೆಯಾ ಮತ್ತು ಈ 5 ಕೋಟಿಗೂ ಅಧಿಕ ಹಣ ಎಲ್ಲಿದೆ ಎಂಬುದರ ಬಗ್ಗೆ ಸಿಸಿಬಿ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.